ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೈಬರ್ ಸೆಕ್ಯೂರಿಟಿ, ಸುಮಾರು ಸ್ಟೂಡೆಂಟ್ಸ್ ಒಂದು ಡಿಮ್ಯಾಂಡ್ ಮೇಲೆ ನನಗೀಗ ಈ ಸೈಬರ್ ಸೆಕ್ಯೂರಿಟಿನ ನಾನು ಏನ್ ಮಾಡಿದ್ದೀನಿ, ಪಾಸಿಂಗ್ ಪ್ಯಾಕೇಜ್ ನ ಮಾಡಿದ್ದೀನಿ. ಜೊತೆಗೆ ಈ ಸೈಬರ್ ಸೆಕ್ಯೂರಿಟಿ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಆಲ್ಮೋಸ್ಟ್ ಒಂದು 50 ಕ್ವಶನ್ಸ್, ಥಿಯರಿಟಿಕಲ್ ಕ್ವಶನ್ಸ್ ಜೊತೆಲಿ ಈ ಪ್ರಾಬ್ಲಮ್ ಕೂಡ ಸೇರ್ಕೊಂಡು ಒಂದು 50 ಕ್ವಶನ್ ಓದ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಒಳ್ಳೆ ಸ್ಕೋರಿಂಗ್ ನೇ ಮಾಡಬಹುದು. ಆ 50 ಕ್ವಶನ್ಸ್ ಎಲ್ಲ ನನ್ನ ಮೊಬೈಲ್ ಆಪ್ ಅಲ್ಲಿ ನಿಮ್ಗೆ ಒಂದು ಕೋರ್ಸ್ ಆಗಿ ಅವೈಲೇಬಲ್ ಇರುತ್ತೆ. ಅದು ನೀವು ಯುಟಿಲೈಸ್ ಮಾಡ್ಕೊಬಹುದು. ಸುಮಾರು ಜನಕ್ಕೆ ಮೊಬೈಲ್ ಆಪ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ, ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನನ್ನ ಮೊಬೈಲ್ ಆಪ್ ನ ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ವೆಬ್ಸೈಟ್ ನ ಲಿಂಕ್ ಕೊಟ್ಟಿರ್ತೀನಿ. ಆ ಮೊಬೈಲ್ ಆಪ್ ನ ಲಿಂಕ್ ಮುಖಾಂತರ ನೀವು ಮೊಬೈಲ್ ನಲ್ಲಿ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜೊತೆ ಆ ಕೋರ್ಸ್ ಲಿಂಕ್ ಕೂಡ ಅಲ್ಲೇ ಸಿಕ್ಕಿರುತ್ತೆ. ಓಕೆನಾ? ಅಂದಾಗೆ ಇಲ್ಲಿ ನಾನು ಮಾಡ್ತಾ ಇರುವಂತಹ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿ ಎಕ್ಸಾಮ್ ಅಲ್ಲಿ ಕೇಳುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ, ಸೊ ಆರ್ ಎಸ್ ಎ ಅಲ್ಗಾರಿದಮ್ ಬಗ್ಗೆ ಕೊಡುವಂತ ಕ್ವಶನ್. ಏನಿದು ಆರ್ ಎಸ್ ಎ ಅಲ್ಗಾರಿದಮ್? ಸೊ ಆರ್ ಎಸ್ ಎ ಅಲ್ಗಾರಿದಮ್ ಏನಕ್ಕೋಸ್ಕರ ಯೂಸ್ ಮಾಡ್ತೀರಪ್ಪ ಅಂದ್ರೆ, ದ ಆರ್ ಎಸ್ ಎ ಅಲ್ಗಾರಿದಮ್ ಇಸ್ ವೈಡ್ಲಿ ಯೂಸ್ ಫಾರ್ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿಕ್ ಸಿಸ್ಟಮ್ ಅಂತ ಕರೀತಾರೆ. ಅಂದ್ರೆ ನಾವೀಗ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಇದರಲ್ಲೆಲ್ಲ ನಾವೇನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಎನ್ಕ್ರಿಪ್ಷನ್ ಮತ್ತೆ ಡಿಸ್ಕ್ರಿಪ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆ ತರದ್ರಲ್ಲಿ ಒಂದು ಪಬ್ಲಿಕ್ ಕೀ ಮತ್ತೆ ಪ್ರೈವೇಟ್ ಕೀನ ನಾವು ಯಾವ ರೀತಿ ಎನ್ಕ್ರಿಪ್ಟ್ ಮಾಡಬೇಕು ಮತ್ತೆ ಡಿಸ್ಕ್ರಿಪ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ತಿಳ್ಕೊತೀವಿ. ಓಕೆನಾ? ಆ ತರದ್ದು ಇದು ಆರ್ ಎಸ್ ಎ ಅಲ್ಗಾರಿದಮ್ ಅನ್ನೋದು ಒನ್ ಆಫ್ ದ ಯೂಸ್ ಫಾರ್ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿಕ್ ಸಿಸ್ಟಮ್ ದಟ್ ಎನ್ಶೂರ್ ಸೆಕ್ಯೂರ್ ಕಮ್ಯುನಿಕೇಶನ್. ಒಂದು ಸೆಕ್ಯೂರ್ ಆಗಿರುವಂತಹ ಕಮ್ಯುನಿಕೇಶನ್ ಗೋಸ್ಕರ ನಾವ್ ಏನ್ ಮಾಡ್ತೀರಿ, ಈ ಅಲ್ಗಾರಿದಮ್ ನ ಯೂಸ್ ಮಾಡ್ತೀರಿ. ದೆನ್ ವಾಟ್ ಇಸ್ ದಟ್ ಅಲ್ಗಾರಿದಮ್ ಅಂತಂದ್ರೆ, ಆರ್ ಎಸ್ ಎಸ್ ಸ್ಟ್ಯಾಂಡ್ಸ್ ಫಾರ್ ರಿವೆಸ್ಟ್ ಶಮೀರ್ ಅಡ್ಲೆಮನ್ ಅಂತ ಕರೀತಾರೆ. ಅಂದ್ರೆ ಒಂದು ಮೂವರು ಕಂಡುಹಿಡಿದಿರೋ ಅವ್ರ ಹೆಸರು ಮೇಲೆ ಇಟ್ಟಿದ್ದಾರೆ. ದಟ್ ಈಸ್ ಒನ್ ಇಸ್ ರಾನ್ ರಿವೆಸ್ಟ್ ಅಂಡ್ ಆಡಿಸ್ ಶಾಮೀರ್ ಅಂಡ್ ಲಿಯೋನಾರ್ಡೋ ಅಡ್ಲೆಮನ್ ಅಂತ ಹೇಳಿ. ಇವ್ರು ಮೂವರು 1977 ಕಂಡುಹಿಡಿತಾರೆ. ಇನ್ನ ಇಲ್ಲಿ ಇರುವಂತಹ ಮೇನ್ ಕೀ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಒಂದು ಪಬ್ಲಿಕ್ ಕೀ, ಸೆಕೆಂಡ್ ಒಂದು ಪ್ರೈವೇಟ್ ಕೀ, ದೆನ್ ಪ್ರೈಮ್ ನಂಬರ್ಸ್ ಮೇಲೆ ಯೂಸ್ ಮಾಡ್ತೀರಿ. ಆರ್ ಎಸ್ ಎ ರಿಲೇಸ್ ಆನ್ ಮಲ್ಟಿಪ್ಲಿಕೇಶನ್ ಆಫ್ ಟೂ ಲಾರ್ಜ್ ನಂಬರ್ಸ್. ಎಂಟೈರ್ ನಾವು ಈ ಪ್ರೈಮ್ ನಂಬರ್ ಕಾನ್ಸೆಪ್ಟ್ ಮೇಲೆ ನಾವು ಇದನ್ನ ಯೂಸ್ ಮಾಡ್ತೀರಿ. ಜೊತೆಲಿ ಮಾಡ್ಯುಲರ್ ಅನ್ನೋದು ಕೂಡ ನಾವು ಕಾನ್ಸೆಪ್ಟ್ ಕಲಿಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಇದು ಹೊಸದಾಗಿರುತ್ತೆ. ಏನಪ್ಪಾ ನಿಮ್ಗೆ ಹೈಯರ್ ಎಜುಕೇಶನ್ ಹೋಗ್ತಾ ಹೋಗ್ತಾ ಇದು ಚೆನ್ನಾಗಿ ಬರುತ್ತೆ. ಮಾಡ್ಯುಲರ್ ಅಂತ ಕರಿತೀರಿ. ಇಟ್ ಇಸ್ ಅ ಮಾಡ್ಯುಲರ್ ಅನ್ನೋದು ಇಟ್ ಇಸ್ ನಾವು ಯೂಶಲಿ ಮೊದ್ಲೇನ್ ಮಾಡ್ತಿದ್ರಪ್ಪ ಅಂದ್ರೆ, ಎ ಕಾಂಗ್ರುಯೆಂಟ್ ಟು ಬಿ ಮಾಡ್ ಎನ್ ಅಂತ ಕರಿತಾ ಇದ್ವಿ. ಮಾಡ್ ಆಫ್ ದಿ ವ್ಯಾಲ್ಯೂ ಎನ್ ಅಂತ ಇಟ್ಕೊಳ್ಳಿ. ಅಂದ್ರೆ ಎ ಮೈನಸ್ ಬಿ ಇಸ್ ಡಿವೈಡಿಂಗ್ ಬೈ ಎನ್ ಅಂತ ಅರ್ಥ. ಇಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ತೀರಾ ಡಿಫಿಕಲ್ಟ್ ಬೇಕಾಗಿಲ್ಲ. ಈ ಪ್ರಾಬ್ಲಮ್ ಒಂದಕ್ಕೆ ಕೆಲವು ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು 10 ಮಾರ್ಕ್ಸ್ ಕ್ವಶನ್ ಕೊಟ್ಟರು ನೀವು ನೋಡಬಹುದು. ಆ ಕ್ವಶನ್ಸ್ ಎಲ್ಲ ಈಗ ಕಾಮನ್ ಆಗಿ ನಿಮ್ಗೆ ಇಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್ ಕ್ವಶನ್ ಹೆಂಗ್ ಬರ್ತಪ್ಪ ಅಂದ್ರೆ, ರೈಟ್ ದ ಸ್ಟೆಪ್ಸ್ ಆಫ್ ಆರ್ ಎಸ್ ಅಲ್ಗಾರಿದಮ್ ಅಂತ ಬರುತ್ತೆ. ರೈಟ್ ದ ಸ್ಟೆಪ್ಸ್ ಆಫ್ ಆರ್ ಎಸ್ ಅಲ್ಗಾರಿದಮ್ ಏನ್ ಹೇಳುತ್ತೆ ನೋಡೋಣ. ಸ್ಟೆಪ್ಸ್ ಫಸ್ಟ್ ಬರೀಬೇಕು ಅಂದ್ರೆ ಇದನ್ನ ಬರೀಬೇಕಾಗುತ್ತೆ. ನೀವು ಒಂದು ನೆನ್ಪಿಟ್ಕೊಳ್ಳಿ, ವಾಟ್ ಆರ್ ದ ಸ್ಟೆಪ್ಸ್ ಇನ್ಕ್ಲೂಡೆಡ್ ದಿಸ್ ಒನ್ ಅಂತಂದ್ರೆ, ವೆರಿ ಸಿಂಪಲ್ ಥಿಂಗ್. ಯಾವ್ಯಾವ ಸ್ಟೆಪ್ಸ್ ಇದ್ರಲ್ಲಿ ಬರ್ತಾವಪ್ಪ ಅಂದ್ರೆ, ಒಂದು ಚೂಸ್ ಅ ಟೂ ಪ್ರೈಮ್ ನಂಬರ್ಸ್ ತಗೊಬೇಕು. ಪ್ರೈಮ್ ನಂಬರ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ, ಈಗ ಒಂದು ಪಿ ಅನ್ನೋದು ಒಂದು ಪ್ರೈಮ್ ನಂಬರ್ ಅಂದ್ರೆ ಈ ನಂಬರ್ ಮತ್ತೆ ಒಂದಿಂದ ಮಾತ್ರ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 3 ಅನ್ನೋದು ಒಂದು ಪ್ರೈಮ್ ನಂಬರ್. 3 ಏನಾಗುತ್ತೆ, ಒಂದು 3 ಇಂದನೇ ಡಿವೈಡ್ ಆಗಬೇಕು, ಮತ್ತೆ ಇನ್ನೊಂದು ಡಿವೈಸರ್ 3. ಒಂದು 3 ಇಂದ ಡಿವೈಡ್ ಆಗುತ್ತೆ ಮತ್ತೆ 1 ಇಂದ ಡಿವೈಡ್ ಆಗುತ್ತೆ. ಇನ್ನು ಯಾವ ನಂಬರ್ ಇಂದ ಡಿವೈಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ 4 ತಗೋತೀರಾ. 4 ಅನ್ನೋದು 2 ಇಂದ ಡಿವೈಡ್ ಆಗುತ್ತೆ, 4 ಇಂದ ಡಿವೈಡ್ ಆಗುತ್ತೆ, ಮತ್ತೆ 1 ಇಂದ ಕೂಡ ಡಿವೈಡ್ ಆಗುತ್ತೆ. ಇದು ಅದಕ್ಕೋಸ್ಕರ ಇದು ಪ್ರೈಮ್ ನಂಬರ್ ಅಂತ ಅನ್ಸ್ಕೊಳಲ್ಲ. ಪ್ರೈಮ್ ನಂಬರ್ ಆಗ್ಬೇಕು ಅಂದ್ರೆ ಅದೇ ನಂಬರ್ ಮತ್ತೆ 1 ಈ ಎರಡು ನಂಬರ್ ಇಂದ ಮಾತ್ರ ಡಿವೈಡ್ ಆದ್ರೆ ದಟ್ ಇಸ್ ಕಾಲ್ಡ್ ಆಸ್ ಪ್ರೈಮ್ ನಂಬರ್. ಇದನ್ನ ನಾವು ಪ್ರೈಮ್ ಅಂತ ಕರೆಯಲ್ಲ, ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಸದ್ಯಕ್ಕೆ ನಮಗೆ ಪ್ರೈಮ್ ನಂಬರ್ ಬಗ್ಗೆ ಮಾತ್ರ ಬೇಕು. ಆರ್ ಎಸ್ ಸಿ ಅಲ್ಗಾರಿದಮ್ ನಾವೇನ್ ಮಾಡ್ತೀರಪ್ಪ ಸ್ಟೆಪ್ಸ್ ಅಲ್ಲಿ ಅಂತಂದ್ರೆ, ಫಸ್ಟ್ ನಾವು ಎರಡು ಪ್ರೈಮ್ ನಂಬರ್ ನ ಸೆಲೆಕ್ಟ್ ಮಾಡ್ತೀರಿ, ಪಿ ಮತ್ತೆ ಕ್ಯೂ ಅಂತೇಳಿ. ದಟ್ ಇಸ್ ವಾಟ್ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಏನ್ ಮಾಡ್ತೀರಿ, ಎನ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಅಂತ. ಓಕೆ, ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಪಿ ಇಂಟು ಕ್ಯೂ ಬಂದ್ಬಿಡುತ್ತೆ. ಇನ್ನ ಕಂಪ್ಯೂಟ್ಸ್ ಯೂಸರ್ ಟೋಷನ್ ಫಂಕ್ಷನ್ ಅಂತ ಕರಿತೀರಿ. ವಾಟ್ ಇಸ್ ದಟ್ ಯೂಸರ್ ಟೋಷನ್ ಫಂಕ್ಷನ್? ಯೂಸರ್ ಟೋಷನ್ ಫಂಕ್ಷನ್ ಹೆಂಗ್ ಡಿಫೈನ್ ಮಾಡ್ತೀರಪ್ಪ ಅಂದ್ರೆ, ಈ ಪೈ ಆಫ್ ಎನ್ ಅಂತ ಡಿಫೈನ್ ಮಾಡ್ತೀರಿ. ಪೈ ಆಫ್ ಎನ್ ಇಸ್ ಡಿಫೈನ್ಡ್ ಆಸ್ ಪಿ ಮೈನಸ್ ಒನ್ ಇಂಟು ಕ್ಯೂ ಮೈನಸ್ ಒನ್ ಅಂತ. ನಾನು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಿ ಮೈನಸ್ ಒನ್ ಇಂಟು ಕ್ಯೂ ಮೈನಸ್ ಒನ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೀಗ ಎರಡು ನಂಬರ್ ತಗೋತೀರಾ, 3 ಇಂಟು 5 ಅಂತ ಇಟ್ಕೊಳ್ಳಿ. ಇದು ಪಿ, ಇದು ಕ್ಯೂ. ಹಾಗಾದ್ರೆ ಪಿ ಮೈನಸ್ ಒನ್ ಅಂದ್ರೆ ಎಷ್ಟಾಯ್ತು, 3 ಮೈನಸ್ ಒನ್ ಆಯ್ತು. ಕ್ಯೂ ಮೈನಸ್ ಒನ್ ಎಷ್ಟಾಯ್ತು, 5 ಮೈನಸ್ ಒನ್ ಆಯ್ತು. ದಿಸ್ ಇಸ್ ವಾಟ್ ದ ವ್ಯಾಲ್ಯೂ ಆಫ್ ಪಿ ಮೈನಸ್ ಒನ್ ಅಂಡ್ ಕ್ಯೂ ಮೈನಸ್ ಒನ್. ಇಲ್ಲಿ ನಮಗೆ ಒಂದು ಸೆಲೆಕ್ಟ್ ದ ಪಬ್ಲಿಕ್ ಸೆಲೆಕ್ಟ್ ಮಾಡ್ತೀರಿ, ಏನಂತ, ಇ ಅಂತ. ಇನ್ ಸಚ್ ಎ ವೇ ದಟ್ ಇ ಅನ್ನೋ ನಂಬರ್ 1 ಮತ್ತೆ ಪೈ ಆಫ್ ಎನ್ ನಡುವೆ ಇರಬೇಕು. 1 ಮತ್ತೆ ಪೈ ಆಫ್ ಎನ್ ನಡುವೆ ಅಂದ್ರೆ ಇಲ್ಲಿ ಏನ್ ನಂಬರ್ ಕಂಡಿಡ್ದಿರ್ತೀರಾ ಆ ನಂಬರ್ ಮತ್ತೆ ನೀವು ಇರುವಂತಹ 1 ಇವೆರಡು ನಡುವೆ ಇರಬೇಕು. ಅದನ್ನ ನಾವೇನ್ ಕರಿತೀರಿ, ಒಂದು ಪಬ್ಲಿಕ್ ಏನು ಸೆಲೆಕ್ಟ್ ಮಾಡ್ತೀರಿ. ಅಂಡ್ ಇಟ್ ಈಸ್ ಎ ಕೋ ಪ್ರೈಮ್ ಟು ಪೈ ಆಫ್ ಎನ್. ಅಂದ್ರೆ ಕೋ ಪ್ರೈಮ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಇ ಮತ್ತೆ ಪೈ ಆಫ್ ಎನ್ ಗೆ
ಕಾಮನ್ ಡಿವೈಸರು 1 ಮಾತ್ರ ಆಗಿರ್ಬೇಕು. ಅವಾಗ ಅವೆರಡನ್ನು ಕೋ ಪ್ರೈಮ್ ಅಂತ ಕರಿತೀರಿ. ಸೊ ಯಾವ ಎರಡು ನಂಬರ್ಗೆ ಕಾಮನ್ ಡಿವೈಸ್ ಅಂದ್ರೆ ಏನ್ ಸರ್? ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೋ ಅದನ್ನ ಡಿವೈಸರ್ ಅಂತ ಕರಿತೀರಿ. ಸೊ ಈ ಎರಡು ನಂಬರ್ ಫಾರ್ ಎಕ್ಸಾಂಪಲ್ ನಾವೀಗ ಹೇಳೋದಾದ್ರೆ 2 ಮತ್ತೆ 3 ಇವೆರಡು ಕೋ ಪ್ರೈಮ್ ನಂಬರ್ಸ್. ಯಾಕೆ? 2 ಮತ್ತೆ 3 ಡಿವೈಡ್ ಆಗೋ ಕಾಮನ್ ನಂಬರ್ 1 ಬಿಟ್ರೆ ಬೇರೆ ಯಾವ ನಂಬರ್ಸ್ ಇಲ್ಲ. ಈಗ 2 ಇಂದ ಡಿವೈಡ್ ಆಗುತ್ತೆ ಬಟ್ 3 ಡಿವೈಡ್ ಆಗಲ್ಲ. 3 ಇಂದ ಡಿವೈಡ್ ಆಗುತ್ತೆ ಬಟ್ 2 ಆಗಲ್ಲ. ಹಾಗಾದ್ರೆ 2ಗೆ ಮತ್ತೆ 3ಗೆ ಡಿವೈಡ್ ಆಗುವಂತಹ ನಂಬರ್ ಒಂದೇ ಒಂದು ಯಾವ್ದಪ್ಪ? 1 ಮಾತ್ರ. ಅದಕ್ಕೆ ಇವೆರಡು ನಾವೇನಂತ ಕರಿತೀರಿ? ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇನ್ನ ನೆಕ್ಸ್ಟ್, ಸೊ ಯಾವ ರೀತಿಯಾಗಿ ನಾವು ಪ್ರೈವೇಟ್ ಕೀ ಕಂಡುಹಿಡಿದಾಗಾದ್ರೆ ಪ್ರೈವೇಟ್ ಕೀನ ಡಿ ಅಂತ ಡಿಫೈನ್ ಮಾಡ್ತೀರಿ. ಡಿ ಇಸ್ ಡಿಫೈನ್ಡ್ ಆಸ್ ಡಿ ಇಂಟು ಇ ಮಾಡ್ ಆಫ್ ಪೈ ಆಫ್ ಎನ್ ಇಸ್ ಈಕ್ವಲ್ ಟು 1. ಇದು ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಬೇಕಾಗಿರುವಂತಹ ಫಾರ್ಮುಲಾ. ಸೊ ಒಂದು ಪ್ರೈವೇಟ್ ಕೀ ಡಿ ನ ಹೆಂಗ್ ಡಿಫೈನ್ ಮಾಡ್ತೀರಿ ಮತ್ತೆ ಯಾವ ರೀತಿ ಕಂಡುಹಿಡಿದು? ಡಿ ಇಂಟು ಇ ಮಾಡ್ ಫೈ ಆಫ್ ಎನ್ ಇಸ್ ಈಕ್ವಲ್ ಟು 1 ವೇರ್ ಡಿ ಇಸ್ ದ ಮಾಡ್ಯುಲರ್ ಮಲ್ಟಿಪ್ಲಿಕೇಶನ್ ಇನ್ವರ್ಸ್ ಆಫ್ ಇ ಅಂತ ಕರಿತೀರಿ. ಇದು ನೆನ್ಪಿಟ್ಕೊಬೇಕು. ಇಲ್ಲಿ ನಿಮಗೆ ಎರಡು ಫಾರ್ಮ್ ನೆನ್ಪಿಟ್ಕೊಬೇಕಾಗುತ್ತೆ. ಒಂದು ಸೈಪರ್ ಟೆಕ್ಸ್ಟ್ ಎನ್ಕ್ರಿಪ್ಷನ್ ಕೀ ಹೆಂಗೆ ಅಂತೇಳಿ ಸಿ ಇಸ್ ಈಕ್ವಲ್ ಟು ಎಂ ಟು ದಿ ಪವರ್ ಇ ಇಂಟು ಎನ್ ಅಂತ. ಅದೇ ರೀತಿ ವೇರ್ ಎಂ ಇಸ್ ಎ ಪ್ಲೇನ್ ಟೆಕ್ಸ್ಟ್ ಆಗಿರುತ್ತೆ. ಅದೇ ರೀತಿ ಪ್ಲೇನ್ ಟೆಕ್ಸ್ಟ್ ಎಂ ಇಸ್ ರಿಕವರ್ಡ್ ಯೂಸಿಂಗ್, ಇಲ್ಲಿ ಡಿಕ್ರಿಪ್ಷನ್ ಮಾಡಬೇಕು ಅಂದ್ರೆ ಎಂ ಇಸ್ ಈಕ್ವಲ್ ಟು ಸಿ ಪವರ್ ಡಿ ಮಾಡ್ ಎನ್ ಅಂತ ಕರಿತೀವಿ. ಸೊ ಇವೆರಡು ಫಾರ್ಮುಲಾ, ಒಂದು ಎನ್ಕ್ರಿಪ್ಷನ್ಗೆ ಇನ್ನೊಂದು ಡಿಕ್ರಿಪ್ಷನ್ಗೆ ನಾವು ಯೂಸ್ ಮಾಡ್ತೀವಿ. ಸೊ ಎನ್ಕ್ರಿಪ್ಷನ್ಗೆ ಸಿ ಇಸ್ ಈಕ್ವಲ್ ಟು ಎಂ ಪವರ್ ಇ ಇಂಟು ಮಾಡೆನ್, ಡಿಕ್ರಿಪ್ಷನ್ಗೆ ಎಂ ಇಸ್ ಈಕ್ವಲ್ ಟು ಸಿ ಪವರ್ ಡಿ ಇಂಟು ಮಾಡೆನ್. ಸೊ ಇಷ್ಟು ನಾವು ನೆನ್ಪಿಟ್ಕೊಬೇಕಾಗಿರೋದು ಈ ಸ್ಟೆಪ್ಸ್. ಓಕೆನಾ? ಇನ್ನು ನಾನು ಪ್ರಾಬ್ಲಮ್ಸ್ ಮಾಡಕ್ ಹೋಗೋಣ. ಅದಕ್ಕೆ ಮುಂಚೆ ಜಸ್ಟ್ ಒಂದ್ ಎರಡು ಸ್ಟೆಪ್ ಅಲ್ಲಿ ನಾವು ತಿಳ್ಕೊಂಬೋಣ ಏನಪ್ಪಾ ಅಂತೇಳಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ RSA? ಸೆಕ್ಯೂರ್ ಕಮ್ಯುನಿಕೇಶನ್ ಯೂಸಿಂಗ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಕೀಸ್, no need to share private keys, relies on computational difficulty to factoring large numbers. And what are the disadvantages of this one? Computationally intensive for large keys. So ದೊಡ್ಡ ಕೀಗೆ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. Vulnerable to attacks if weak primes are used. ಅಂದ್ರೆ ಯಾವ್ದನ್ನ ವೀಕ್ ನಂಬರ್ ಪ್ರೈಮ್ ನಂಬರ್ಸ್ ಯೂಸ್ ಮಾಡಿದ್ರೆ ಇದನ್ನ ಈಸಿಯಾಗಿ ಅಟ್ಯಾಕ್ ಮಾಡ್ತಾರೆ. ಓಕೆನಾ? ಈಗ ನಾವು ಒಂದು ಎಕ್ಸಾಂಪಲ್ ತಗೊಂಡು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಯಾವ ರೀತಿ ಅಂತೇಳಿ. ಇದು ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ ಅಲ್ಲ, ಜಸ್ಟ್ ನಾನ್ ಕೊಡ್ತಾ ಇರುವಂತಹ ಒಂದು ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನಾವು ಈಗ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವಶನ್ ಕೂಡ ಸಾಲ್ವ್ ಮಾಡ್ತೀನಿ. ಸೊ ಇದನ್ನೇ ಹಂಗೆ ವಾಚ್ ಮಾಡ್ತಾ ಇರಿ. ಈಗ ಎರಡು ನಂಬರ್ ತಗೊಳ್ತಾ ಇದೀರಿ, ಪಿ ಮತ್ತೆ 11. ಹಾಗಾದ್ರೆ ಸ್ಟೆಪ್ ನಂಬರ್ 1 ಏನು? ಸೊ ಎರಡು ನಂಬರ್ಸ್ ಚೂಸ್ ಮಾಡಿದಿರಿ, ಇದನ್ನ ಅವರೇ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ. ಆದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ಏನು? ಎನ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ. ಅಂದ್ರೆ 7 ಇಂಟು 11 ಮಲ್ಟಿಪ್ಲೈ ಮಾಡಿ ಎಷ್ಟು ಬಂತು? 77 ಬಂತು. ದಟ್ ಇಸ್ ಸ್ಟೆಪ್ ನಂಬರ್ 2 ಮುಗ್ದೋಯ್ತು. ಸ್ಟೆಪ್ ನಂಬರ್ 3 ಏನಪ್ಪಾ ಅಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸೊ ಯೂಸರ್ಸ್ ಟೋಷನ್ ಫಂಕ್ಷನ್. ಸೊ ಇವೆಲ್ಲ ಸ್ಟೆಪ್ಸ್ ಬರಿಬೇಕಾ? ಬರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಡೈರೆಕ್ಟ್ ಆಗಿ ನೀವು ಸೊಲ್ಯೂಷನ್ ಬರಿತಾ ಹೋಗಿ. ಸೊ ಯಾವ ರೀತಿಯಾಗಿ ಪೈ ಆಫ್ ಎನ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಪಿ ಮೈನಸ್ 1 ಇಂಟು ಕ್ಯೂ ಮೈನಸ್ 1, ದಟ್ ಇಸ್ 7 ಮೈನಸ್ 1 ಇಂಟು 11 ಮೈನಸ್ 1. 7 ಎಲ್ಲಿಂದ ಬಂತು? ಕೊಟ್ಟಿರುವಂತಹ ಫಾರ್ಮುಲಾ, ದಟ್ ಇಸ್ ವಾಟ್ ಪಿ ಗೆ ಕೊಟ್ಟಿರುವಂತಹ ವ್ಯಾಲ್ಯೂ, ದಟ್ ಇಸ್ ವಾಟ್ 7 ಮೈನಸ್ 1. ಕ್ಯೂ ಗೆ ಕೊಟ್ಟಿರುವಂತಹ ವ್ಯಾಲ್ಯೂ, ದಟ್ ಇಸ್ ವಾಟ್ 7 ಮೈನಸ್ 1 ಇಂಟು 11 minus 1. So 6 into 10 that is equal to what? 60 ಅಂತ ಬರ್ತಾ ಇದೆ. ಓಕೆ? ಸೊ ಇನ್ನ ಇವಾಗ ನಾವು ಎರಡು ಪಿ ಮೈನಸ್ 1 ಮತ್ತೆ ಕ್ಯೂ ಮೈನಸ್ 1 ಮಲ್ಟಿಪ್ಲೈ ಮಾಡಿದಾಗ ಬಂದಿರುವಂತ ನಂಬರ್ ಎಷ್ಟು? 60 ಆಗಿದೆ. ಸೊ ಪೈ ಆಫ್ ಎನ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 60 ಆಯ್ತು. ಈಗ ಇಟ್ ವಿಲ್ ಬಿ ಯೂಸ್ಡ್ ಫಾರ್ ದಿ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್ ಕೇಸ್ ಅಂತ ಹೇಳ್ತೀರಿ. ಸೊ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್ ಕೇಸ್ ನಾವೇನ್ ಮಾಡ್ತೀರಿ? ಈ ನಂಬರ್ಸ್ ನ ಯೂಸ್ ಮಾಡ್ತೀರಿ. ಯಾವ್ಯಾವ ನಂಬರ್ಸ್ ನ ಯೂಸ್ ಮಾಡ್ತೀರಪ್ಪ ಅಂತಂದ್ರೆ, ಒನ್ ಇಸ್ ದಟ್ ಸೊ we have to select the number e such that it should be between what 1 ಮತ್ತೆ ಪೈ ಆಫ್ ಎನ್ ನಡುವೆ ಇರಬೇಕು. ದಟ್ ಈಸ್ ಇವೆರಡು ಏನಾಗಿರ್ಬೇಕು? ಕೋ ಪ್ರೈಮ್ ಆಗಿರ್ಬೇಕು. ಸೊ ಇದು ಸ್ವಲ್ಪ ದೊಡ್ಡ ನಂಬರ್ಸ್ ತಗೊಂಡಿರೋದ್ರಿಂದ ಇಲ್ಲಿ ನೀವು ಚೆಕ್ ಮಾಡ್ತಾ ಹೋದ್ರೆ 17 ಇಸ್ ದ ಓನ್ಲಿ ಒನ್ ನಂಬರ್. ನೀವು ನೋಡ್ಬೋದು ಸರ್, ಸ್ಟಾರ್ಟಿಂಗ್ ಅಲ್ಲಿ ನಂಬರ್ಸ್ ಇದಾವಲ್ಲ, 3 ಇದೆ, 5 ಇದೆ, 7 ಇದೆ, ಮತ್ತೆ ವಿ ಕ್ಯಾನ್ ಗೆಟ್ ದಟ್ 9 ಆಗಲ್ಲ, 10 ಆಗಲ್ಲ, 11 ಕೂಡ ಒಂದು ಪ್ರೈಮ್ ನಂಬರು, ಆಮೇಲೆ 12 ಆಗಲ್ಲ, 13 ಒಂದು ಪ್ರೈಮ್ ನಂಬರು, ಆಮೇಲೆ 14 ಆಗಲ್ಲ, 15 ಆಗಲ್ಲ, 16 ಆಗಲ್ಲ, 17 ಆಗಲ್ಲ. ಸೊ 17 ಒಂದು ಪ್ರೈಮ್ ನಂಬರ್. ಯಾಕೆ ಇವೆಲ್ಲ ಬಿಟ್ಬಿಟ್ಟು 17 ಯಾಕೆ ತಗೊಂಡ್ರಿ ಅಂದ್ರೆ, 17 ನಮಗೆ ಎಂಥ ಪ್ರೈಮ್ ನಂಬರ್ ಅಪ್ಪ ಅಂತಂದ್ರೆ ಇದಕ್ಕಿಂತ ಕಡಿಮೆ ಇರುವಂತದ್ದು, ಮತ್ತೆ ಈ 17 ಮತ್ತೆ 60ಗೆ ಕಾಮನ್ ಆಗಿ ಯಾವ ಫ್ಯಾಕ್ಟರ್ಸ್ ಇಲ್ಲ. ಸಪೋಸ್ ನೀವು 3 ತಗೊಂಡ್ಬಿಟ್ಟಿದ್ರೆ, ಸಪೋಸ್ ನೀವೇನಾದ್ರೂ 3 ತಗೊಂಡ್ಬಿಟ್ಟಿದ್ರೆ ನೋಡೋಣ. ಸಪೋಸ್ ಈಗ ಫಸ್ಟ್ ಸ್ಟೆಪ್ ನಾನು ಇನ್ನೊಂದ್ಸತಿ ಹೇಳ್ತೀನಿ ನೋಡ್ಕೊಳ್ಳಿ. ಸ್ಟೆಪ್ ನಂಬರ್ 1 ನಾವೇನ್ ಮಾಡ್ಬೇಕು? ಪಿ ಮತ್ತೆ ಕ್ಯೂ ನ ಡಿಫೈನ್ ಮಾಡ್ಕೋತೀರಿ. ಪಿ ಮತ್ತೆ ಕ್ಯೂ ನ ಡಿಫೈನ್ ಮಾಡ್ಕೋತೀರಿ. ವೆರಿ ಸಿಂಪಲ್ ಸ್ಟೆಪ್ಸ್ ಇದು. ಸಿ ಪಿ ನ ನಾವು ಡಿಫೈನ್ ಮಾಡಿದ್ರಿ, ಕ್ಯೂ ನ ಡಿಫೈನ್ ಮಾಡಿದ್ರಿ. ಪಿ ಎಷ್ಟು ಕೊಟ್ಟಿದ್ರು ನಾವು ತಗೊಂಡಿರೋದು? ಸೊ 7, ಇದು 11. ಸೊ ಫಸ್ಟ್ ಇದು ಸ್ಟೆಪ್ ನಂಬರ್ 1 ಆಯ್ತು. ಸ್ಟೆಪ್ ನಂಬರ್ 2 ನಲ್ಲಿ ಸ್ವಲ್ಪ ಚಿಕ್ಕದ್ ಮಾಡೋಣ, ಸೊ ನಿಮ್ಗೆ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಎನ್ ಇಸ್ ಈಕ್ವಲ್ ಟು ವಾಟ್? ಪಿ ಇಂಟು ಕ್ಯೂ. ಇದಕ್ಕೇನ್ ಮಾಡಿದ್ರಿ? 7 ಇಂಟು 11. ಕರೆಕ್ಟಾ?
ದಟ್ ಈಸ್ ಈಕ್ವಲ್ ಟು ವಾಟ್ 77. ಲೆಟ್ ಮಿ ಚೆಕ್ ಅದೇ ನಂಬರ್ ಅಂತ ನೋಡೋಣ. ಅದೇ ನಂಬರ್ಸ್ ಅಲ್ವಾ? ಎಸ್. ಸೊ ಇದಾದ್ಮೇಲೆ ಏನ್ ಮಾಡಿದ್ರಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟೆಪ್ ನಂಬರ್ 3 ವಿ ಹ್ಯಾವ್ ಟು ಫೈಂಡ್ ಪೈ ಆಫ್ ಎನ್. ದಟ್ ಈಸ್ ವಾಟ್ ಯೂಸರ್ಸ್ ಟೋಷನ್ ಫಾರ್ಮುಲಾ. ದಟ್ ಈಸ್ ಪಿ ಮೈನಸ್ 1 ಇಂಟು ಕ್ಯೂ ಮೈನಸ್ 1. What is p minus 1? That is what 7 minus 1. What is q minus 1? 11 minus 1. So this is 7 minus 1 is what? 6. 11 minus 1 is what? 10. So what is the total value? 60. So this is what we got. Next step in ಮಾಡ್ತಾ ಇದೀವಿ ನಾವು. We have to choose the number e such that it should be between what? 1 ಮತ್ತೆ pi of n ನಡುವೆ ಇರಬೇಕು. ಅದರಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ನೀವು ಚೂಸ್ ಮಾಡುವಂತಹ ನಂಬರು ಈ ಮತ್ತೆ ಇಲ್ಲಿರುವಂತಹ 60 ಇವೆರಡಕ್ಕೂ ನಿಮಗೆ GCD 1 ಇರಬೇಕು, ಅಥವಾ ಅವೆರಡು ಏನಾಗಿರ್ಬೇಕು, ಕೋ ಪ್ರೈಮ್ ಆಗಿರ್ಬೇಕು. ಅದಕ್ಕೋಸ್ಕರ ನಾನು ಈ ನಂಬರ್ನ ಹುಡುಕ್ತಾ ಹೋದ್ರೆ ಈಗ ನಾನು ಬೇಕಾದ್ರೆ 3 ತಗೊಂಬೋದ ಚೆಕ್ ಮಾಡ್ಬೇಕು, ಆಗಲ್ಲ. ಯಾಕೆಂದ್ರೆ 3 ಮತ್ತೆ 60ಗೆ ಕಾಮನ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ, ಹಂಗಾಗಿ ಇದಾಗಲ್ಲ. ಓಕೆ, 5 ತಗೊಳ್ಳೋಣ, 5 ಕೂಡ ಆಗಲ್ಲ. ಅದಾದ್ಮೇಲೆ ಏನ್ ಮಾಡೋಣ, ಲೆಟಸ್ ಟೇಕ್ ಸಪೋಸ್ ಇಫ್ ಯು ಟೇಕ್ 7 ತಗೊಳ್ಳೋಣ, 7 ಮತ್ತೆ 60 ಇದಕ್ಕೂ ಕೂಡ ಕಾಮನ್ ಫ್ಯಾಕ್ಟರ್ಸ್ ಇದಾವೆ, ಅದಕ್ಕೋಸ್ಕರ ಆಗೋದಿಲ್ಲ. ಅದಾದ್ಮೇಲೆ ಏನ್ ಮಾಡೋಣ, 9 ಬರಲ್ಲ, 11 ಬರುತ್ತೆ, 11 ಮತ್ತೆ 60 ತಗೊಳ್ಳೋಣ. ಸೊ ಇದಕ್ಕೂ ಕೂಡ ನಿಮ್ಗೆ ಪ್ರೈಮ್ ಫ್ಯಾಕ್ಟರ್ಸ್ ಕರೆಕ್ಟ್ ಆಗಿರೋದಿಲ್ಲ, ಹಂಗಾಗಿ ಅದು ಕೂಡ ಆಗಲ್ಲ. ಅದಾದ್ಮೇಲೆ ಏನ್ ಮಾಡೋಣ, 12 13 ತಗೊಂಡು ನೋಡೋಣ, 13 ಮತ್ತೆ 60 ಕೂಡ ಕಾಮನ್ ಫ್ಯಾಕ್ಟರ್ಸ್ ಇದೆ, ಅದು ಆಗಲ್ಲ. ಅದಾದ್ಮೇಲೆ ಏನ್ ಮಾಡೋಣ, 15 ಆಗಲ್ಲ, 17 ನಂಬರ್ ಬರುವಂತದ್ದು. ಸೊ 17 ಇಸ್ ದ ಕರೆಕ್ಟ್ ನಂಬರ್ ವಿಚ್ ವಿ ಹ್ಯಾವ್ ಟು ಚೂಸ್. ಸೊ ಇದು ನಿಮ್ಗೆ ಟ್ರಯಲ್ ಅಂಡ್ ಎರರ್ ತರ ಹೋಗ್ತಾ ಹೋಗ್ಬೇಕಾಗತ್ತೆ. ಯಾಕೆ ನಾನು ಇವೆಲ್ಲ ತಗೋತಾರೆ ಅಂದ್ರೆ ಇದಕ್ಕೆ ಕಾಮನ್ ಫ್ಯಾಕ್ಟರ್ಸ್ ಇದೆ, ಇವೆರಡಕ್ಕೂ ಕಾಮನ್ ಫ್ಯಾಕ್ಟರ್ಸ್ ಇದಾವೆ, ಇವೆರಡಕ್ಕೂ ಕಾಮನ್ ಫ್ಯಾಕ್ಟರ್ಸ್ ಇದಾವೆ, ಇವೆರಡಕ್ಕೂ ಕಾಮನ್ ಫ್ಯಾಕ್ಟರ್ಸ್ ಬರ್ತವೆ, ಇವೆರಡಕ್ಕೂ ಕಾಮನ್ ಫ್ಯಾಕ್ಟರ್ಸ್ ಬರ್ತವೆ. ಬಟ್ ದಿಸ್ ಇಸ್ ದ ಓನ್ಲಿ ನಂಬರ್ ವಿಚ್ ಸ್ಯಾಟಿಸ್ಫೈ ಅವರ್ ಕಂಡೀಷನ್. ಹಾಗಾದ್ರೆ ವಾಟ್ ಇಸ್ ದ ನಂಬರ್ ವಿ ಆರ್ ಚೂಸಿಂಗ್ ಹಿಯರ್? ವಿ ಆರ್ ಚೂಸಿಂಗ್ ದಟ್ ಇ ಇಸ್ ಈಕ್ವಲ್ ಟು ವಾಟ್? ಇ ಇಸ್ ಈಕ್ವಲ್ ಟು 17 ಅಂತ ಚೂಸ್ ಮಾಡ್ತೀರಿ. ಓಕೆನಾ? ನಿಮ್ಗೆ ಕೆಲವು ಟೈಮ್ ಅಲ್ಲಿ ಇಷ್ಟು ಕೊಡ್ತಾರೆ. ನೆಕ್ಸ್ಟ್ ಕಂಡೀಷನ್ ಏನ್ ಮಾಡೋದು? ಸೊ ವಿ ಹ್ಯಾವ್ ಟು ಫೈಂಡ್ ದಟ್ ಕಂಡೀಷನ್ ನಂಬರ್ 5 ತಗೋಣ. ಕಂಡೀಷನ್ ನಂಬರ್ ಅದು ಸ್ಟೆಪ್ ನಂಬರ್ 5. ಸ್ಟೆಪ್ ನಂಬರ್ 5 ಏನಾಡುತ್ತಪ್ಪ ಅಂದ್ರೆ ಡಿ ಇಂಟು ಇ ಮಾಡ್ಯುಲಸ್ ಆಫ್ ಪೈ ಆಫ್ ಎನ್ ಇಸ್ ಈಕ್ವಲ್ ಟು 1. ಅಂದ್ರೆ ಏನಂತ ಅರ್ಥ, ಡಿ ವ್ಯಾಲ್ಯೂ ಕಂಡುಹಿಡಿಬೇಕು. ದಟ್ ಇಸ್ ವಾಟ್ ವಿ ಹ್ಯಾವ್ ಟು ಯೂಸ್ ದ ಪ್ರೈವೇಟ್ ಕೀ ಕಂಡುಹಿಡಿಬೇಕು. ಡಿ, ಯಾಕಂದ್ರೆ ಇನೇ ಪಬ್ಲಿಕ್ ಕೀ ಆಗಿರುತ್ತೆ. ಸೊ ಇನ ವ್ಯಾಲ್ಯೂ ಗೊತ್ತು 17. ಮಾಡ್ಯುಲಸ್ ಆಫ್ ವಾಟ್? ಎನ್ ವ್ಯಾಲ್ಯೂ ನಮಗೆ ಪೈ ಆಫ್ ಎನ್ ವ್ಯಾಲ್ಯೂ ಗೊತ್ತಿದೆ ನಮಗೆ. ಪೈ ಆಫ್ ಎನ್ ವ್ಯಾಲ್ಯೂ ಎಷ್ಟು ಬಂದಿದೆ? ಸೊ ದಟ್ ಇಸ್ ವಾಟ್ ಪೈ ಆಫ್ ಎನ್ ಇಸ್ 60 ಇಸ್ ಈಕ್ವಲ್ ಟು ವಾಟ್? 1. ಇಲ್ಲಿ ಅರ್ಥ ಮಾಡ್ಕೊಬೇಕು, ಇಲ್ಲಿ ಯಾವ ನಂಬರ್ ಹಾಕಿದ್ರೆ ನಂಗೆ ಇದು ಮ್ಯಾಚ್ ಆಗುತ್ತೆ. ಸೊ ಯಾವ ನಂಬರ್ ಹಾಕಿದಾಗ ನನಗೆ ಇಲ್ಲಿ 1 ಬರುತ್ತೆ. ದಟ್ ಇಸ್ ವಾಟ್ ಯು ಹ್ಯಾವ್ ಟು ಥಿಂಕ್. ಅಂದ್ರೆ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋಗಿ. ಸೊ ಈಗ 17ಗೆ ಫಾರ್ ಎಕ್ಸಾಂಪಲ್ 2 ಹಾಕ್ತೀರಾ, ಕರೆಕ್ಟಾ? ಲೆಟ್ ಮಿ ಟೇಕ್ ದ ಕ್ಯಾಲ್ಕುಲೇಟರ್. ಸೊ ಅರ್ಥ ಆಗ್ತಾ ಇಲ್ಲ, ಬೋರ್ ಹೊಡಿತಿದೆ ಅಂತಂದ್ರೆ ಇಲ್ಲೇ ಹೇಳ್ಬಿಡಿ. ಬಟ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಎಕ್ಸಾಂಪಲ್ ಕೇಳುವಂತ ಕ್ವಶನ್ ನಾನು ಕೊಟ್ಟಿರ್ತೀನಿ. ಸೊ ಇವಾಗ 17ಗೆ ಒಂದು 5 ಹಾಕ್ತೀರಾ ಅಂತ ಇಟ್ಕೊಳ್ಳಿ. 17ಗೆ 5 ಹಾಕಿದಾಗ ನಿಮ್ಗೆ 85 ಬರ್ತಾ ಇದೆ, ಕರೆಕ್ಟಾ? ಸೊ 60ಗಿಂತ ಜಾಸ್ತಿ ಆಯ್ತು. ಸೊ ಲೆಟ್ ಮಿ ಟೇಕ್ 17ಗೆ ನಾನೇನ್ ಹಾಕ್ತೀನಿ, 4 ಹಾಕ್ತೀನಿ, 68 ಆಯ್ತು, ಕರೆಕ್ಟಾ? ಸೊ 17ಗೆ 4 ಆಗಿ 68 ಆಯ್ತು. 17ಗೆ ಏನ್ ಮಾಡ್ತೀನಿ, ಐ ವಿಲ್ ಟೇಕ್ 3. ಎಷ್ಟು ಬಂತು? 51 ಬಂತು, ಕರೆಕ್ಟಾ? ಹಾಗಾದ್ರೆ 51ಗಿಂತ ನನ್ಗೆ ಯಾವ್ದು ಬೆಟ್ರು? 17ಗೆ 4 ಹಾಕೋದು ಬೆಟ್ರ್ ಅಂತ ಅನ್ಸುತ್ತೆ. 68 ಬರ್ತಾ ಇದೆ, ಕರೆಕ್ಟಾ? ಸೊ ಬಟ್ 68 ಬರೋದ್ರಿಂದ ಐ ಕೆನಾಟ್ ಚೂಸ್ ದಿಸ್ ನಂಬರ್. ಇಲ್ಲಿ ನೋಡ್ಬೋದು ಈಗ, ದಟ್ ಈಸ್ ವಾಟ್ ಐ ಗಾಟ್ ದಿಸ್ ನಂಬರ್ ಆಸ್ ವಾಟ್? ದಿಸ್ ಇಸ್ ದ ಇ ಆಫ್ ಎನ್. ಇಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 17,77 ಬಂತು. ಈಗ ನೀವು ನೋಡೋದಾದ್ರೆ ಇಲ್ಲಿ ಯಾವ ನಂಬರ್ ಸ್ಯಾಟಿಸ್ಫೈ ಆಗುತ್ತಪ್ಪ ಅಂದ್ರೆ 53ಗೆ ನಾನು ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ ದಿಸ್ ಒನ್ ಆಸ್ ವಾಟ್? ಮಾಡ್ 60 ಅನ್ನೋದು ನನಗೆ ರಿಮೈಂಡರ್ ಎಷ್ಟು ಬರ್ತಾ ಇದೆ? 901 ಬರ್ತಾ ಇದೆ. ಮತ್ತೆ 901ಗೆ ಮಾಡ್ 60 ಅಂತ ಯೂಸ್ ಮಾಡಿದ್ರೆ ನಮಗೆ 1 ಬರುತ್ತೆ. ಓಕೆನಾ? ಸೊ ಯಾವ ನಂಬರ್ ಸ್ಯಾಟಿಸ್ಫೈ ಆಗುತ್ತೆ ಚೆಕ್ ಮಾಡ್ಬೇಕು ನೀವು. ಯಾವ ನಂಬರ್ ಹಾಕಿದ್ರೆ ನನಗೆ ಡಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ನೋಡ್ಬೇಕು. ಹಾಗಾದ್ರೆ ಡಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುವಂತ ನಂಬರ್ 53. ಹಾಗಾಗಿ ನನಗೆ ಏನ್ ಮಾಡ್ತೀನಿ, ಡಿ ನ 53 ಅಂತ ಚೂಸ್ ಮಾಡ್ತೀನಿ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಇಷ್ಟೇ ಕೊಡ್ತಾರೆ, ಚೂಸ್ ಮಾಡೋದಷ್ಟೇ ಕೊಡ್ತಾರೆ. ಸೊ ಇಲ್ಲಿ ಬೇಕಾದ್ರೆ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿರ್ತೀರಿ, ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಸಿ ಇಸ್ ಈಕ್ವಲ್ ಟು
ಎಂ ಪವರ್ ಇ ಅಂತ ಕೊಟ್ಟಿದ್ದಾರೆ. ಅದೇ ತರನೇ ಇಲ್ಲಿ ಕೂಡ ಎಂ ಇಸ್ ಈಕ್ವಲ್ ಟು ಸಿ ಪವರ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಒಂದು ಸಿಂಪಲ್ ಇರೋ ಪ್ರಾಬ್ಲಮ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ನಾನು ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತಾ ಬನ್ನಿ. ಸೊ ವೆರಿ ಸಿಂಪಲ್ ಒನ್. ಸೊ ಯಾವ ರೀತಿಯಾಗಿ ನಾವು ಚೂಸ್ ಮಾಡೋದು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ದಿಸ್ ಇಸ್ ಒನ್ ಆಫ್ ದ ಕ್ವಶನ್ ವಿಚ್ ಯು ಗಾಟ್ ಇನ್ ದ ಎಕ್ಸಾಮಿನೇಷನ್. ಸೊ ಯಾವ್ಯಾವ ನಂಬರ್ ಕೊಟ್ಟಿದ್ದಾರೆ? ಸೊ ಒಂದು 17, ಇನ್ನೊಂದು 11 ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ಸ್ಟೆಪ್ಸ್ ನ ಬರಿಬೇಕಾಗತ್ತೆ. ಸ್ಟೆಪ್ಸ್ ಇಲ್ಲಿ ಕೇಳ್ತಾರಂತದ್ದು ಇ ಕೂಡ ಕೊಟ್ಬಿಟ್ಟಿದ್ದಾರೆ. ವಾಟ್ ಇಸ್ ದ ಡಿಸ್ಕ್ರಿಪ್ಷನ್? ಬರೀ ಡಿ ಕಂಡಿಡಿದ್ರೆ ಸಾಕು, ನಿಮ್ಗೆ ಪ್ರಾಬ್ಲಮ್ ಮುಗ್ದೋಗುತ್ತೆ. ಎಷ್ಟು ಮಾರ್ಕ್ಸ್ ಕೊಟ್ಟಿದಾರಪ್ಪ ಅಂದ್ರೆ 14 ಮಾರ್ಕ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ಟೆಪ್ಸ್ ಬರೀತೀರಾ. ನಂಬರ್ ಪಿ ಅಂಡ್ ಕ್ಯೂ ಸೆಲೆಕ್ಟ್ ಮಾಡಿ, ಅದಾದ್ಮೇಲೆ ಪಿ ಕ್ಯೂ ಮಾಡಿ, P-1 into Q-1 ಮಾಡಿ, GCD ಕಂಡಿಟ್ಕೊಳ್ಳಿ, ಸಚ್ ದಟ್ ಸ್ಯಾಟಿಸ್ಫೈ ಆಗೋ ನಂಬರ್ ಕಂಡಿಟ್ಕೊಳ್ಳಿ. D into E mod phi of n is equal to 1 ಆಯ್ತು. ಪಬ್ಲಿಕ್ ಕೀ E of n ಅಂಡ್ ಪ್ರೈವೇಟ್ ಕೀ D, n. ಸೊ ಎನ್ಕ್ರಿಪ್ಷನ್ ಮತ್ತೆ ಡಿಕ್ರಿಪ್ಷನ್ ಫಾರ್ಮುಲಾ ಕೊಟ್ಟಿದ್ದಾರೆ, ಬಟ್ ನಮಗೆ ಡಿ ಕಂಡಿಡಿದ್ರೆ ಸಾಕಾಗುತ್ತೆ. ಇಲ್ಲಿ ನೋಡ್ಬೋದು P11 17 ಮತ್ತೆ 11 ಆಯ್ತು. ಎರಡು ಮಲ್ಟಿಪ್ಲೈ ಮಾಡ್ತೀರಾ 187 ಬರ್ತಾ ಇದೆ. ಅದಾದ್ಮೇಲೆ ಪೈ ಆಫ್ ಎನ್ ಕಂಡಿಡ್ತೀರಾ 17 - 1 into 11 - 1, 16 into 10 ಬಂತು, 160 ಬಂತು. ಅದಾದ್ಮೇಲೆ ನಮ್ಗೆ ಈಗ ಏನ್ ಮಾಡ್ತೀರಾ, ಎನ್ಕ್ರಿಪ್ಷನ್ ಕೀ ನಮ್ಗೆ ಈ 7 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ, ಸೊ ಡಿ ಇಂಟು ಇ ಮಾಡ್ಯುಲಸ್ ಆಫ್ ದಿ ವ್ಯಾಲ್ಯೂ ಪೈ ಆಫ್ ಎನ್ ಈಸ್ ಈಕ್ವಲ್ ಟು 1. ಅಂದ್ರೆ ಡಿ ನನ್ಗೆ ಗೊತ್ತಿಲ್ಲ, ಈ ವ್ಯಾಲ್ಯೂ ನಾನು ಕಂಡಿಟ್ಕೊಂಡಿದ್ದೀನಿ. ಸೊ ಈಸ್ ನಥಿಂಗ್ ಬಟ್ ಅವರೇ ಕೊಟ್ಟಿದ್ದಾರೆ 7 ಅಂತೇಳಿ. ಮಾಡ್ ಆಫ್ ದಿ ವ್ಯಾಲ್ಯೂ ನಮಗೆ ಪೈ ಆಫ್ ಎನ್ ಎಷ್ಟು ಬಂದಿದೆ ಅಂತ ಬರ್ಕೊಳ್ಳಿ. ಪೈ ಆಫ್ ಎನ್ ಎಷ್ಟಿದೆಪ್ಪ ಅಂದ್ರೆ 160 ಇದೆ. ದಟ್ ಈಸ್ ಈಕ್ವಲ್ ಟು 1 ಆಗ್ಬೇಕು. ದಟ್ ಮೀನ್ಸ್ ವಾಟ್, ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡಿ ವ್ಯಾಲ್ಯೂ ಇಯರ್. ಡಿ ಗೆ ಯಾವ್ದನ್ನ ಹಾಕಿದ್ರೆ ಸ್ಯಾಟಿಸ್ಫೈ ಆಗುತ್ತೆ, ಯಾವ್ದನ್ನ ಹಾಕಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ, ನೀವು ಈಸಿಯಾಗಿ ಇದರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 1 ಬರಬೇಕು. ಅವಾಗ ನನಗೆ ನಂಬರ್ ಕರೆಕ್ಟ್ ಅಂತ ಅರ್ಥ. ಸೊ ಫಾರ್ ಎಕ್ಸಾಂಪಲ್ ಈಗ ಡಿ ವ್ಯಾಲ್ಯೂಗೆ ಯಾವ್ದು ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಮ್ಯಾಚ್ ನೋಡೋಣ. ಸೊ ಈಗ 17ಗೆ ಅಟ್ಲೀಸ್ಟ್ 20 ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಎಷ್ಟು ಬಂತು? 140 ಬಂತು, ಕರೆಕ್ಟಾ? ಸೊ ಈ 160 ಕಡಿಮೆ ಆಯ್ತು. ಸೊ ಹಾಗಾದ್ರೆ 7ಗೆ ಏನ್ ಮಾಡ್ತೀನಿ, 22ನ ಹಾಕ್ತೀನಿ. 154 ಬರ್ತಾ ಇದೆ. ಸ್ಟಿಲ್ ಇಟ್ ಇಸ್ ನಾಟ್ ಡಿವೈಡಿಂಗ್. ಹಾಗಾದ್ರೆ ಏನ್ ಮಾಡ್ತೀನಿ, ನಾನೀಗ 23ನ ಹಾಕ್ತೀನಿ. ಸೊ 23 ಇಂಟು 7 ಹಾಕಿದ್ರೆ ನಂಗೆ ಎಷ್ಟು ಬರ್ತಾ ಇದೆ? ಐ ಆಮ್ ಗೆಟಿಂಗ್ 161. ಅಂದ್ರೆ ಇವೆರಡು 161 ಬರುತ್ತೆ. ಮಾಡ್ 160 ಅಂದ್ರೆ ರಿಮೈಂಡರ್ ನಮಗೆ 1 ಬರ್ತಿದೆ. ಸೊ ಯಾವ ನಂಬರ್ ನನಗೆ ಕರೆಕ್ಟ್ ಸ್ಯಾಟಿಸ್ಫೈ ಆಗ್ತಾ ಇದೆ, ಇದನ್ನ ನೋಡಿ. ಈ ಸ್ಟೆಪ್ ಬರೆಯೋದೇ ಬೇಕಾಗಿಲ್ಲ ನೀವು, ಇದನ್ನ ಬೇಕಾದ್ರೆ ನೀವು ಎದುರಿಸ್ಬಿಡ್ಬೋದು. ಎಕ್ಸಾಮ್ ತುಂಬಾ ಈಸಿ ಆಗ್ತಿದೆ. ಸೊ ಹಾಗಾದ್ರೆ ಏನ್ ಮಾಡೋಣ, ಡಿ ಇಸ್ ಈಕ್ವಲ್ ಟು 23 ಹಾಕೋಣ. 23 ಇಂಟು 7 ಹಾಕಿದ್ರೆ ಮಾತ್ರ ನನಗೆ ಇದೇನಾಗುತ್ತೆ, ಮಾಡ್ ಆಫ್ ದಿ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ. ಏನ್ ಸರ್ ಇದು ಮಾಡ್ ಆಫ್ ದಿ ವ್ಯಾಲ್ಯೂ ಸ್ಯಾಟಿಸ್ಫೈ ಅಂದ್ರೆ ಏನು? ವೆರಿ ಸಿಂಪಲ್ ಅಪ್ಪ. ಈ 160 ಇಂದ ಈ ನಂಬರ್ನ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ನಿಮಗೆ ಯಾವ ನಂಬರ್ ಬರಬೇಕು, ಈ 160 ಇಂದ ನೀವು 161ನ ಡಿವೈಡ್ ಮಾಡ್ತೀರಾ, ಅವಾಗ ರಿಮೈಂಡರ್ ಎಷ್ಟು ಬರುತ್ತೆ? 1 ಬರುತ್ತೆ. ಅಥವಾ ಈ ತರ ಆದ್ರೂ ಹೇಳ್ಬೋದು, ಇಲ್ಲ ನಿಮ್ಗೆ ಇನ್ನ ಈಸಿಯಾಗಿ ಅಂತಂದ್ರೆ ಕ್ಯಾನ್ ಸಿ ದಟ್ ಒನ್. ಇದು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ತಾ ಹೋಗ್ತಾ ಇರ್ತೀರ ಅಷ್ಟೇ ನೀವು. ಸೊ 160 ಇಂದ 160 ರಿಮೈಂಡರ್ 1 ಅಂದ್ರೆ ನಿಮ್ಗೆ ರೈಟ್ ಸೈಡ್ ಇರೋ ವ್ಯಾಲ್ಯೂ ಬರ್ತಾ ಇದೆ ಅಂದ್ರೆ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಅಂತ ಅರ್ಥ. ಓಕೆನಾ? ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ವೆರಿ ಸಿಂಪಲ್ ಇದು. ಆರಾಮಾಗಿ 10 ಮಾರ್ಕ್ಸ್ ಕೊಡುವಂತ ಕ್ವಶನ್ ಈಸಿಯಾಗಿ ನೀವು ಕಂಡಿಡ್ಕೋಬಹುದು, ಆರಾಮಾಗಿ ಮಾಡಬಹುದು, ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ. ಸೊ ಅದೇ ತರ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನನಗನ್ನಿಸ್ತಂಗೆ ಮೋಸ್ಟ್ ಪ್ರಾಬಲಿ ಕೊಡಲ್ಲ. ಯಾಕಪ್ಪ ಅಂತಂದ್ರೆ ಯಾರೋ ಇದನ್ನ ಮಾಡಿರುವಂತ ಕ್ವಶನ್ ಪೇಪರ್ ಅಲ್ಲಿ ಇರುವಂತ ನಂಬರ್ಸ್ ಅಂತೂ ನಂಬರ್ ತಲೆ ಗೊತ್ತಿಲ್ದಿರನೆ ನಂಬರ್ಗಳನ್ನ ಇಷ್ಟೊಂದು ವೆರೈಟಿ ಆಗಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ತುಂಬಾ ಅಂದ್ರೆ ತುಂಬಾ ಒಂದು ಡಿಫಿಕಲ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಸೊ ಈ ತರದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಈಗ ಕೊಡಲ್ಲ ಅಂತ ಅನ್ಕೊಂಡಿದೀನಿ. ಸೊ ಯಾಕಪ್ಪ ಅಂದ್ರೆ ನಿಮ್ಗೆ ಸುಮ್ನೆ ರಿಸ್ಕ್ ಆಗೋದು ಬೇಡ. ಇಲ್ಲೂ ಅಷ್ಟೇನೆ ಅಟ್ಲೀಸ್ಟ್ ನೋಡಿ, ಇನ್ನೊಂದು ಹೇಳ್ತೀನಿ, ನಿಮಗೆ 10 ಮಾರ್ಕ್ಸ್ ಅಲ್ಲಿ 8 ಮಾರ್ಕ್ಸ್ ಆದ್ರೂ ಬರಬೇಕು ಅಂದ್ರೆ ಸ್ಟಾರ್ಟಿಂಗ್ ಸ್ಟೆಪ್ಸ್ ನ ಮಾಡಿ. ಮ್ಯಾಕ್ಸಿಮಮ್ ನಿಮ್ಗೆ ಆಗೋಗುತ್ತೆ. ಏನು, ಪಿ ಕ್ಯೂ ಕೊಟ್ಟಿದ್ದಾರೆ, ಆಮೇಲೆ ಏನ್ ಮಾಡ್ಬೇಕು, ಎನ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಮಲ್ಟಿಪ್ಲೈ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಟೋಷೆಂಟ್ P-1 ಇಂಟು Q-1 ಕಂಡುಹಿಡಿಬೇಕು. ಎಷ್ಟು ಬಂತು? 3016 ಬಂತು. ಅದಾದ್ಮೇಲೆ ಏನ್ ಮಾಡ್ಬೇಕು, ನಾನು ವಿ ಹ್ಯಾವ್ ಟು ಫೈಂಡ್ ದ ಪ್ರೈವೇಟ್ ಕೀ. ನಾವು ಪಬ್ಲಿಕ್ ಕೀ ಇ ಅವರೇ ಕೊಟ್ಟಿದ್ದಾರೆ. ಇ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಸೊ ಎನ್ಕ್ರಿಪ್ಷನ್ ಕೀ 3 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇ ಅಂದ್ರೆ ನಾವ್ ಯಾವ್ದು ತಗೋತಾ ಇದ್ರಿ, 3 ತಗೋತಾ ಇದ್ರಿ. ಹಾಗಾದ್ರೆ 3ಗೆ ಸ್ಯಾಟಿಸ್ಫೈ ಮಾಡಬೇಕು. ಅಲ್ಲಿಗೆ ನೀವು ಬರೆಯುವಂತದ್ದೇನೋ ಜಸ್ಟ್ ಈ 2 ಸ್ಟೆಪ್ ಮಾತ್ರ ಬರೆಯಲ್ಲ, ಕರೆಕ್ಟಾ? ಹಾಗಾಗಿ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇನ್ನೊಂದು ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ ನೋಡೋಣ ಅದೇ ತರ. ಇಲ್ಲಿ ನಿಮ್ಗೆ ಇನ್ನ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಏನಪ್ಪಾ ಈ ಪ್ರಾಬ್ಲಮ್ ಅಲ್ಲಂತೂ ತುಂಬಾ ನೀಟಾಗಿ ಕೊಟ್ಟಿದ್ದಾರೆ. ಸೊ 2 ನಂಬರ್ P is equal to 5, Q is equal to 11 ಕೊಟ್ಟಿದ್ದಾರೆ. ಸೊ ಎನ್ಕ್ರಿಪ್ಷನ್ ಕೀ ಅವರೇ ಕೊಟ್ಟಿದ್ದಾರೆ, ಎಷ್ಟು 27 ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ನಂಬರ್ ಏನು, N is equal to P into Q ಮಾಡೋದು.
ದಟ್ ಇಸ್ ವಾಟ್ 5 ಇಂಟು 11 55 ಬಂದ್ಬಿಡ್ತು. ಸೊ ದಟ್ ಇಸ್ ದ ಫಸ್ಟ್ ಒನ್. ಇನ್ನ ಕ್ಯಾಲ್ಕುಲೇಟ್ ಪೈ ಆಫ್ ಎನ್, ಆಕ್ಚುಲಿ ಎನ್ ಆಫ್ ಫೈ ಅಲ್ಲ, ಫೈ ಆಫ್ ಎನ್, ಪಿ ಮೈನಸ್ ಒನ್ ಇಂಟು ಕ್ಯೂ ಮೈನಸ್ ಒನ್, 5 ಮೈನಸ್ ಒನ್ ಇಂಟು 11 ಮೈನಸ್ ಒನ್, ಸೊ ಯುವರ್ ಗೆಟಿಂಗ್ 40 ಪೈ ಆಫ್ ಎನ್ ಬಂತು. ಸೊ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಏನಂತ, ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ ಇ ಈಸ್ ಈಕ್ವಲ್ 27 ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡೋಣ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್ ಡಿ. ಸೊ ಡಿ ಇಂಟು ಇ ಮಾಡ್ಯುಲಸ್ ಆಫ್ ದಿ ವ್ಯಾಲ್ಯೂ ಪೈ ಆಫ್ ಎನ್ ಈಸ್ ಈಕ್ವಲ್ ನಂಗೆ ಎಷ್ಟು ಬರಬೇಕು, 1 ಬರಬೇಕು. ಸೊ ಡಿ ಈ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಎಷ್ಟಪ್ಪ ಅಂದ್ರೆ 27 ಕೊಟ್ಟಿದ್ದಾರೆ. ಮಾಡ್ ಆಫ್ ದಿ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ, ದಟ್ ಇಸ್ ವಾಟ್ 40 ಇದೆ, ಕರೆಕ್ಟಾ? ಸೊ 1 ಬರಬೇಕು. ಯಾವ ನಂಬರ್ನ ಹಾಕಿದ್ರೆ ನನಗೆ 40 ಬರುತ್ತೆ? 27 ಒನ್ಸ್ ಹಾಕ್ತೀರಾ, ಸೊ ಬರೋದಿಲ್ಲ. 27 ಟೂಸ್ ಹಾಕ್ತೀರಾ, ಚೆಕ್ ಮಾಡೋಣ. 27 ಟೂಸ್ ಹಾಕಿ, ಇದು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡುವಂಥದ್ದು, ಬೇರೆ ದಾರಿ ಇಲ್ಲ. 27ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಾ ಇದೆ, 54 ಬರ್ತಾ ಇದೆ. ಇಲ್ಲಿ ನನಗೆ ಎಷ್ಟಿದೆ, 40 ಇದೆ, ಕರೆಕ್ಟಾ? ಸೊ ಅದೇ ತರನೇ ನಾವು ಇನ್ನೊಂದು ಚೆಕ್ ಮಾಡೋಣ. 27 ನಂಬರ್ಗೆ 3 ಹಾಕ್ತೀರಾ ಅಂತ ಇಟ್ಕೊಳ್ಳಿ, ಎಷ್ಟು ಬರ್ತಾ ಇದೆ, 81 ಬರ್ತಾ ಇದೆ. 81 ಅಂತಂದ್ರೆ ಅವಾಗ ಏನಾಗುತ್ತೆ, ಈಸಿಯಾಗಿ 40 ಇಂದ ಡಿವೈಡ್ ಆಗುತ್ತೆ, ರಿಮೈಂಡರ್ 1 ಬರುತ್ತೆ, ಕರೆಕ್ಟಾ? ಹೆಂಗೆ ಅಂತ ಹೇಳಿ, 27ಗೆ ನೀವು 3 ಹಾಕ್ತೀರ ಅಂತ ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ಬಂತು, 81 ಬಂತು. 81 ನ ನಾವು 40 ಇಂದ ಡಿವೈಡ್ ಮಾಡಿದ್ರೆ, ಸೊ 40 ಇಂದ ಡಿವೈಡ್ ಮಾಡಿದ್ರೆ 42 80 ಆಗ್ತಾ ಇದೆ, ರಿಮೈಂಡ್ ಎಷ್ಟು ಬಂತು, 1 ಬಂತು. ಅಂದ್ರೆ ನನಗೆ ಬಲಗಡೆ ಇರುವಂತಹ 1 ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ. ಹಾಗಾದ್ರೆ ನನಗೆ ಡಿ ಗೆ ಹಾಕ್ಬೇಕಾಗಿರೋ ವ್ಯಾಲ್ಯೂ ಯಾವ್ದಪ್ಪ ಅಂದ್ರೆ, ಸೊ ದಿಸ್ 40, ಹಾಗಾದ್ರೆ ನನಗೆ ಈ ನಂಬರ್ ಯಾವ್ದು ಹಾಕ್ಬೇಕು, 3ನೇ ಹಾಕ್ಬೇಕು. ಯಾಕಂದ್ರೆ 27 3s ನನಗೆ 81 ಬರೋದ್ರಿಂದ ಯು ಹ್ಯಾವ್ ಟು ಟೇಕ್ ಡಿ ಆಸ್ 3. ಓಕೆ, ಸೊ ಕೊಟ್ಟಿರೋ ಅಷ್ಟು ಪ್ರಾಬ್ಲಮ್ಸ್ ಈ ಮೂರೇ ಇದಾವೆ. ನೀವು ಈ ಮೂರನ್ನೇ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಇದನ್ನೇ ಜಾಸ್ತಿ ಸತಿ ಕೇಳಿದ್ರೆ, ಸೊ ಅಲ್ಲಿಗೆ 3 ಅನ್ನೋದು ನನಗೆ ಕರೆಕ್ಟ್ ಆಗಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಐ ಆಮ್ ಟೇಕಿಂಗ್ ದಟ್ಸ್ ವೈ ಆಸ್ 3. ಸೊ ದಟ್ ಇಸ್ ವಾಟ್ ಡಿಕ್ರಿಪ್ಷನ್ ಕೀ ಈಸ್ ಈಕ್ವಲ್ ಟು 3. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಇಷ್ಟೇ ನಿಮಗೆ ರಿಪೀಟ್ ಆಗಿ ಕೇಳಿರುವಂತಹ ಪ್ರಾಬ್ಲಮ್ ಯಾವ್ದ್ರ ಮೇಲಪ್ಪ ಅಂದ್ರೆ, ದಟ್ ಈಸ್ ಆನ್ ಆರ್ ಎಸ್ ಅಲ್ಗಾರಿದಮ್. ಇನ್ನ ನಿಮಗೆ ಜಿ ಸಿ ಡಿ ಪ್ರಾಬ್ಲಮ್ ಇದೆ, ನೆಕ್ಸ್ಟ್ ಕ್ಲಾಸ್ ನಾನು ಜಿ ಸಿ ಡಿ ಪ್ರಾಬ್ಲಮ್ ಹೇಳ್ಕೊಡ್ತೀನಿ. ಅದು ಕೂಡ ತುಂಬಾ ಅಂದ್ರೆ ತುಂಬಾ ಸುಲಭ, ಖಂಡಿತ ಅದ್ರಲ್ಲಿ ಎಲ್ಲರಿಗೂ ಮಾರ್ಕ್ಸ್ ಬಂದೇ ಬರುತ್ತೆ, ಆರಾಮಾಗಿ ತೆಗಿಬಹುದು ಕೂಡ. ಓಕೆ, ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ಇನ್ನೊಂದ್ಸತಿ ವಿಡಿಯೋದಲ್ಲಿ ನಿಮಗೆ ಇನ್ನ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದಷ್ಟು ಈ ಕಮಿಂಗ್ ಎಕ್ಸಾಮ್ ಅಲ್ಲಿ ಈ 3 ಪ್ರಾಬ್ಲಮ್ ನ ಕಾನ್ಸಂಟ್ರೇಟ್ ಮಾಡಿ. ಆರ್ ಎಸ್ ದಲ್ಲಿ ಬೇಕೇ ಬೇಕು ಅಂತಂದ್ರೆ ನಿಮ್ಗೆ, ಯಾಕಂದ್ರೆ ಆರ್ ಎಸ್ ದಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಆಗಿ 10 ಮಾರ್ಕ್ಸ್ ಬರುತ್ತೆ. ಹಾಗಾಗಿ 10 ಮಾರ್ಕ್ಸ್ ನ ಕಳ್ಕೊಂಡು ಹೋಗೋದು ಬೇಡ. ಇನ್ನೊಂದ್ಸತಿ ಜಸ್ಟ್ ರಿಪೀಟ್ ಮಾಡಿ ಹೇಳ್ತೀನಿ, ನೋಡ್ತಾ ಇರಿ. ಸೊ ವಾಟ್ ಇಸ್ ದ ಸ್ಟೆಪ್ ನಂಬರ್ 1 ನಮ್ಗೆ ಗೊತ್ತಿದೆ. ಸೊ ಪಿ ಮತ್ತೆ ಕ್ಯೂ 2 ನಂಬರು, ಆಮೇಲೆ ಎನ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ, ಅದಾದ್ಮೇಲೆ ಪೈ ಆಫ್ ಎನ್ ಮಾಡ್ತೀರಾ, ಪೈ ಆಫ್ ಎನ್ ಇಸ್ ಈಕ್ವಲ್ ಟು ಪಿ ಮೈನಸ್ 1 ಇಂಟು ಕ್ಯೂ ಮೈನಸ್ 1 ಮಾಡ್ತೀರಾ. ಅದಾದ್ಮೇಲೆ ಏನ್ ಮಾಡ್ತೀರಾ, ವಿ ಹ್ಯಾವ್ ಟು ಫೈಂಡ್ ದ ನಂಬರ್ ಇ. ಸಮ್ ಟೈಮ್ಸ್ ಅವರೇ ಕೊಟ್ಟಿದ್ದಾರೆ, ನೀವು ವರಿ ಮಾಡ್ಕೊಳಷ್ಟಿಲ್ಲ. ಸೊ ಈ ವ್ಯಾಲ್ಯೂ ಅವರೇ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಫಾರ್ಮುಲಾ ಹಾಕೋತೀರಾ, ಡಿ ಇಂಟು ಇ ಇಸ್ ಈ ಮಾಡ್ಯುಲಸ್ ಆಫ್ ದಿ ಪೈ ಆಫ್ ಎನ್ ಇಸ್ ಈಕ್ವಲ್ ಟು 1. ಅಂದ್ರೆ ಇಲ್ಲಿ ಈ ವ್ಯಾಲ್ಯೂ ಕೊಟ್ಟಿರ್ತಾರೆ, ಸೊ ಡಿ ಒಂದು ಕಂಡುಹಿಡಿಬೇಕಾಗುತ್ತೆ. ಯಾವ್ದು ಸ್ಯಾಟಿಸ್ಫೈ ಮಾಡುತ್ತೋ ದಟ್ ವ್ಯಾಲ್ಯೂ ಇಸ್ ವಾಟ್ ಡಿ ಅಂತ ಬರೀತೀರಾ. ಓಕೆ, ದಿಸ್ ಇಸ್ ವಾಟ್ ಔಟ್ಲೈನ್ ಆಫ್ ದಿ ಹೌ ಟು ಫೈಂಡ್ ದ ಆರ್ ಎಸ್ ಎ ಅಲ್ಗಾರಿದಮ್. ಓಕೆ, ಈ ಸ್ಟೆಪ್ಸ್ ನ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಹಂಗಾಗಿ ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್, ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ ಫ್ರೆಂಡ್ ಸರ್ಕಲ್ ಕೂಡ ಹೇಳಿ. ಇದು ಕೋರ್ಸ್ ಕೂಡ ಮೊಬೈಲ್ ಆಪ್ ಅಲ್ಲಿ ಇರೋದನ್ನ ನೀವು ಯಾವ ಟೈಮ್ ಬೇಕಾದ್ರೂ ತಗೊಂಡು ಅಲ್ಲಿರುವಂತಹ ವಿಡಿಯೋಸ್ ಅನ್ನು ನೋಡಬಹುದು. ನೋಟ್ಸ್ ಅನ್ನು ಕೂಡ ಡೌನ್ಲೋಡ್ ಮಾಡಬಹುದು. ಅದರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.